ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ದಿನ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ ಅವರಿಗೆ ಸೆಕೆಂಡ್ ರೌಂಡ್ದು ಇನ್ನೊಂದು ಹೊಸ ನೋಟಿಫಿಕೇಶನ್. ಇದೇ ಥರ ಹೊಸ ನೋಟಿಫಿಕೇಶನ್ಸ್ ಇನ್ನೂ ಬರ್ತಾ ಇರುತ್ತೆ. ಯಾಕೆಂದರೆ MCC ಸೆಕೆಂಡ್ ರೌಂಡ್ ಮುಗಿಯೋದಿಲ್ಲ. ಕರ್ನಾಟಕದ ಡೆಂಟಲ್ಲು ಮತ್ತು ಮೆಡಿಕಲ್ದು ಪಾಪ ಇವರಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ, ಪ್ರೊವಿಷನಲ್ಲೇ ನಿಂತಿದೆ. ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 8 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ 400 ಸೀಟ್ ಜಾಸ್ತಿ ಆಗಿದೆ. ಹಾಗೆ JNMC ಹೊಸ ಕಾಲೇಜ್ ಬಂದಿದೆ. JNMC ಬೆಳಗಾವಿ ಹೊಸದಾಗಿ 12 ವೈದ್ಯಕೀಯ ಸೀಟು ನೀಡಿರುತ್ತಾರೆ. ಸೊ ಹಾಗಾಗಿ ಹಾಗೆ ಇನ್ನೂ 2 ಡೆಂಟಲ್ ಕಾಲೇಜು, ಫರೂಕಿಯಾ ಡೆಂಟಲ್ ಕಾಲೇಜು 40 ಸೀಟ್ಸು ಮೈಸೂರಲ್ಲಿದೆ. ಅದು BGS ಗ್ಲೋಬಲ್ ಡೆಂಟಲ್ ಮೆಡಿಕಲ್ ಕಾಲೇಜ್. BGS ಗ್ಲೋಬಲ್ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಸೇಮ್ ಕ್ಯಾಂಪಸಲ್ಲೇ BGS ಗ್ಲೋಬಲ್ ಡೆಂಟಲ್ ಕಾಲೇಜು ಸಹ ಇದೆ. ಅಲ್ಲಿ 50 ಸೀಟು. ಸೊ 2 ಡೆಂಟಲ್ಲು, ಒಂದು JNMC ಬೆಳಗಾವಿ. ಈ ಕಾಲೇಜುಗಳನ್ನ ನೀವು ಆ್ಯಡ್ ಮಾಡಬಹುದು. ಯಾರ್ಯಾರು ಚಾಯ್ಸ್ 2 ಕೊಟ್ಟಿದ್ರಿ, ಚಾಯ್ಸ್ 3 ಕೊಟ್ಟಿದ್ರಲ್ಲ ಡೆಂಟಲ್ ಆ್ಯಂಡ್ ಮೆಡಿಕಲ್ಲು, ಇವರು ಆ್ಯಡ್ ಮಾಡಬಹುದು. ಉಳಿದಿರೋದನ್ನ ರೀಅರೇಂಜ್ ಮಾಡ್ಕೋಬೋದು. ಬಟ್ ಬೇರೆ ಇನ್ಯಾವ ಕಾಲೇಜ್ನು ಆ್ಯಡ್ ಮಾಡಿಕೊಳ್ಳೋದಕ್ಕೆ ಪ್ರಾವಿಷನ್ ಕೊಟ್ಟಿಲ್ಲ. ಸೊ ನೋಡೋಣ ಇದರಲ್ಲಿ ಏನೇನಿದೆ ಅಂತ. UG CET 2025 2ನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶ. ಇದು UG NEET. ಇದು ವೈದ್ಯಕೀಯ ದಂತ ವೈದ್ಯಕೀಯ ಸೀಟುಗಳ ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು 29/8/2025 ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು. MCC 2ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ನಂತರ ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಮುಂದಿನ ಕ್ರಮ ವಹಿಸಲಾಗುವುದೆಂದು ತಿಳಿಸಲಾಗಿತ್ತು. ಅದು ಸೆಕೆಂಡ್ ರೌಂಡ್ ಆದಮೇಲೆ ನಾವು ಮುಂದೆ ಪ್ರೊಸೀಡ್ ಆಗ್ತೀವಿ ಅಂತ ಹೇಳಿದರು. ಸದ್ಯಕ್ಕೆ ಗವರ್ನಮೆಂಟ್ ಅವರು JNMC ಬೆಳಗಾವಿ 12 ಸೀಟು, ಫರೂಕಿಯಾ 40 ಸೀಟ್ಸು, BGS ಗ್ಲೋಬಲ್ ಡೆಂಟಲ್ದು 50 ಸೀಟು ಸೀಟ್ ಮ್ಯಾಟ್ರಿಕ್ಸು ಕೊಟ್ಟಿದ್ದಾರೆ. 5/9/2025 ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಶನ್ DME ಅವರು 2ನೇ ಸುತ್ತಿನಲ್ಲಿ ಭಾಗವಹಿಸಿರುವ ಅರ್ಹ ಅಭ್ಯರ್ಥಿಗಳು ಆಸಕ್ತಿ ಇದ್ದಲ್ಲಿ ಸದರಿ ಒಂದು ವೈದ್ಯಕೀಯ ಕಾಲೇಜು ಮತ್ತು 2 ದಂತ ವೈದ್ಯಕೀಯ ಕಾಲೇಜುಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ JGMMC ಅಂದರೆ 3000 ಮಟ್ಟದ ಕಾಲೇಜು ಬಗ್ಗೆ ಇನ್ನೂ ಗೌರ್ಮೆಂಟ್ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ಹಾಗಾಗಿ ಅವರು ಏನು ಮಾಡಿಲ್ಲ. ಹಾಗೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಕರ್ನಾಟಕದಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಸಲ್ಲೂ ಸಹ ಸೀಟ್ಸ್ ಜಾಸ್ತಿ ಆಗುತ್ತೆ ಅಂತ. ಈ ದಿನ KE ಅವರು ಸಹ ಹೇಳಿದ್ದಾರೆ ಈ ಥರದ್ದು ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತ. ಸೊ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ಸು ಈಗಲೇ ಜಾಸ್ತಿ ಆಗುತ್ತಾ, ಇಲ್ಲ ಮಾಪಪ್ಪಲ್ಲಿ ಜಾಸ್ತಿ ಆಗುತ್ತಾ, ಯಾರಿಗೂ ಗೊತ್ತಿಲ್ಲ. ಬಟ್ ಜಾಸ್ತಿ ಆಗೋದಂತೂ ಖಂಡಿತ. ಮುಂದುವರಿದು ಸರ್ಕಾರವು ಆದೇಶ ಸಂಖ್ಯೆ ಎಟ್ಸೆಟ್ರಾ ಈ ಹಿಂದೆ 8 ವೈದ್ಯಕೀಯ ಕಾಲೇಜುಗಳಲ್ಲಿ ಹೆಚ್ಚುವರಿ ವೈದ್ಯಕೀಯ ಸೀಟುಗಳನ್ನು ಸೇರ್ಪಡೆ ಮಾಡಿ ಸರ್ಕಾರವು ಆದೇಶ ನೀಡಿರುತ್ತೆ. ಫಸ್ಟ್ ಟೈಮು ಗೌರ್ನಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಈಗ NRI ಕೋಟಾ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇದು ತುಂಬ ವರ್ಷದಿಂದ ಡಿಸ್ಕಷನ್ಸ್ ಇತ್ತು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನಡೆಸೋದು ತುಂಬ ಕಷ್ಟ, 60,000 ಫೀಸ್ಗೆ ಅಂತ. ಹಾಗಾಗಿ ಒಂದಷ್ಟು NRI ಸೀಟ್ಸ್ ಕೊಡಿ, ಅಲ್ಲಿ ದುಡ್ಡು ಯಾರ ಹತ್ರ ಜಾಸ್ತಿ ಇರುತ್ತೋ ಅವರು NRI ಸೀಟ್ಸ್ ತಗೋತಾರೆ. ಸೊ ಗೌರ್ಮೆಂಟ್ ಕಾಲೇಜ್ ಹೋಗುತ್ತೆ, ಇನ್ನೂ ಚೆನ್ನಾಗಿ ನಡೆಸ್ಬೋದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಅಂತ ಪ್ರಪೋಸಲ್ಸು ತುಂಬ ವರ್ಷದಿಂದ ಓಡಾಡ್ತಿತ್ತು. ಬಟ್ ಈಗ ಈ ವರ್ಷ 8 ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ 55 ಸೀಟ್ ಜಾಸ್ತಿ ಆಯಿತು. ಸೊ ಅಲ್ಲೆಲ್ಲ NRI ಕೋಟಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ. NRIs ಅಷ್ಟೊಂದು ಜನ ಇಲ್ಲ ಅಂದ್ಕೊಳ್ಳಿ, ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ ಅಂದರೆ ದಟ್ ವಿಲ್ ಬಿ ಕನ್ವರ್ಟೆಡ್ ಟು ಅದರ್ಸ್ ಕೋಟಾ. ಅದರ್ಸ್ ಕೋಟಾ ಅಂದರೆ ಜಸ್ಟ್ ಲೈಕ್ ಮ್ಯಾನೇಜ್ಮೆಂಟು, ಬಟ್ ಮ್ಯಾನೇಜ್ಮೆಂಟ್ ಕೋಟಾ ಅನ್ನೋದು ಗೌರ್ಮೆಂಟಲ್ಲಿ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅದನ್ನು ಅದರ್ಸು ಸಹ ನೀವು ಹಾಕಬಹುದು. NRI ಅಭ್ಯರ್ಥಿಗಳು ಆಯ್ಕೆಗಳನ್ನು ಹೊಸದಾಗಿ ದಾಖಲಿಸಬಹುದಾಗಿದೆ. NRI ಅಭ್ಯರ್ಥಿಗಳು ಆ ಕಾಲೇಜುಗಳಲ್ಲಿ ಕ್ಯೂ ಸೀಟುಗಳಿಗೆ ಆಯ್ಕೆಗಳನ್ನು ದಾಖಲಿಸಬಹುದು. ಏಕೆಂದರೆ ಭರ್ತಿಯಾಗದೆ ಉಳಿಯುವ NRI ಸೀಟುಗಳನ್ನು ಕ್ಯೂ ಸೀಟುಗಳನ್ನಾಗಿ ಪರಿವರ್ತಿಸಿ ಹಂಚಿಕೆ ಮಾಡಲಾಗುವುದು. ಸೊ ಅಷ್ಟೊಂದು ನನ್ನ ಪ್ರಕಾರ ಆಗೋದೇ ಇಲ್ಲ. NRI ಕೋಟೆ ಪ್ರೈವೇಟ್ ಕಾಲೇಜಸಲ್ಲೇ ಆಗೋದಿಲ್ಲ, ಇನ್ನು ಇಲ್ಲೂ ಬರೋದಿಲ್ಲ ಅವರು. ಸೊ ನೀವು ಇಂಟ್ರೆಸ್ಟ್ ಇದ್ದರೆ ನಿಮಗೆ ಕ್ಯೂ ಕೋಟಾ ಸೀಟ್ಸ್ಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು ಇಫ್ ಯು ಆರ್ ನಾಟ್ ಎನ್ NRI. ಬಟ್ ನಿಮಗೆ ಗಮನದಲ್ಲಿ ಇರಬೇಕಾಗಿರೋದು ಫೀಸು 25 ಲಕ್ಷ ಇರುತ್ತೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ 25 ಲಕ್ಷ ಸೀಟ್ಗೆ ನೀವು ಟ್ರೈ ಮಾಡ್ಬೋದು. ನನ್ನ ಪ್ರಕಾರ ಸಿಗುತ್ತೆ. ಈ ಮೇಲ್ಕಂಡ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆ ಆಪ್ಷನ್ ಎಂಟ್ರಿ ಪುನಃ ಪ್ರಾರಂಭಿಸಿದ್ದು ಅಭ್ಯರ್ಥಿಗಳು 6ನೇ ತಾರೀಕು ಆಗೋಯ್ತು. ಈಗ 7 ಮತ್ತು 8 7th and 8th ಸೆಪ್ಟೆಂಬರ್ ಮಧ್ಯಾಹ್ನ 1ರೊಳಗೆ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಮೇಲ್ಕಂಡ ಎಲ್ಲ ಸೀಟುಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. KA ಪೋರ್ಟಲಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಮೊದಲ ಸುತ್ತಿನಲ್ಲಿ ಸೀಟು ಪಡೆದು ಚಾಯ್ಸ್ 2 ಹಾಕಿ ಶುಲ್ಕ ಪಾವತಿಸಿವರು, ಚಾಯ್ಸ್ 2 ಹಾಕಿ ನೀವು ಕೋರ್ಸ್ ಫೀಸ್ ಕಟ್ಟಿದ್ದೀರಾ, ಮತ್ತು ಚಾಯ್ಸ್ 3 ಹಾಕಿ 1 ಲಕ್ಷ ಕಾಷನ್ ಡೆಪಾಸಿಟ್ ಕಟ್ಟಿರೋರು
ನೀವು ಇಚ್ಛೆ ಆಯ್ಕೆಗಳನ್ನು ಮರುಕ್ರಮಗೊಳಿಸಬಹುದು, ರೀಆರ್ಡರ್ ಮಾಡ್ಕೋಬಹುದು, ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಮತ್ತು ಹೊಸ ಕಾಲೇಜು ಈಗ ಸದ್ಯಕ್ಕೆ JNM ಬೆಳಗಾವಿ ಮಾತ್ರ ಆ್ಯಡ್ ಮಾಡ್ಬೋದು. ಡೆಂಟಲ್ ಅವರಾದರೆ ಫರೂಕಿಯಾ ಮತ್ತು BGS ಗ್ಲೋಬಲ್ ಡೆಂಟಲ್ ಮೆಡಿಕಲ್ ಕಾಲೇಜನ್ನ ಹಾಕೋಬಹುದು. ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್, ಎವ್ರಿ ಇಯರ್ ಹೇಳ್ತಿರ್ತಾರೆ, ಸ್ಟೂಡೆಂಟ್ಸ್ಗೆ ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಯಾಕೆಂದರೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ಕ್ರಿಯೇಟ್ ಆಗುತ್ತೆ. ಒಬ್ಬರು ಒಂದು ಸೀಟ್ ಇಟ್ಕೊಂಡಿರ್ತಾರೆ, ಚಾಯ್ಸ್ 2 ಕೊಟ್ಕೊಂಡು ಅಪ್ಗ್ರೇಡೇಷನ್ ಕಾಯ್ತಿರ್ತಾರೆ. ಬಟ್ ನಿಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಕಾಣ್ತಿರಲ್ಲ ಆ ಸೀಟು ಕ್ಲಿಯರ್ ವೇಕೆನ್ಸಿ ಅಂತ. ಇಟ್ಸ್ ಎ ವರ್ಚುವಲ್ ವೇಕೆನ್ಸಿ. ಆ ಕ್ಯಾಂಡಿಡೇಟ್ಗೆ ಏನಾದರೂ ಬೇರೆ ಕಾಲೇಜಲ್ಲಿ, ಇನ್ನೂ ಒಳ್ಳೆ ಕಾಲೇಜಲ್ಲಿ ಅವ್ನಿಗೆ ಸೀಟ್ ಸಿಕ್ಕರೆ ಆಗ ಇಮಿಡಿಯೇಟಾಗಿ ಅಲ್ಲೊಂದು ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ದಟ್ ವೇಕೆನ್ಸಿ ಇಸ್ ಕಾಲ್ಡ್ ಎಸ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ. ಅದಾದ ನಂತರ ನೆಕ್ಸ್ಟ್ ರ್ಯಾಂಕ್ ಅವನು ಏನಾದರೂ ಆಪ್ಷನ್ ಎಂಟ್ರಿ ಮಾಡಿದರೆ ಆ ಕಾಲೇಜು ಖಂಡಿತ ಅವನಿಗೆ ಸಿಕ್ಬಿಡುತ್ತೆ. ಸೊ ಅದನ್ನು ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಕ್ರಿಯೇಟ್ ಆಗೋದ್ರಿಂದ ನಿಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮಗೆ ಸೀಟು ಕಾಣಿಸ್ಲಿಲ್ಲ ಅಂದರೂ ಸಹ ನೀವು ಆಪ್ಷನ್ ಎಂಟ್ರಿ ಇಲ್ಲಿ ಉಳಿಸ್ಕೊಳ್ಳಿ, ಡಿಲೀಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೀಟು ಮ್ಯಾಟ್ರಿಕ್ಸ್ನಲ್ಲಿ ತೋರಿಸಿರುವ ಸೀಟುಗಳನ್ನ ಲೆಕ್ಕಿಸದೆ ಅಭ್ಯರ್ಥಿಗಳು ಆಯ್ಕೆ ಮಾಡಲು ಆಸಕ್ತಿ ಇರುವ ಎಲ್ಲ ಆಯ್ಕೆಗಳನ್ನು ಉಳಿಸಿಕೊಳ್ಳಲು ಸೂಚಿಸಿದೆ. ಅಲ್ಲಿ ಸೀಟ್ಸ್ ಇದೆಯೋ ಇಲ್ಲವೋ, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಆ ಕಾಲೇಜು, ನಿಮಗೆ ಖುಷಿ ಇದೆ ಆ ಕಾಲೇಜು, ಅದನ್ನು ಆಪ್ಷನ್ ಎಂಟ್ರಿಲಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ NRI ಕೋಟಾ ನಿಮ್ಗೆ ಅಪ್ಲೈ ಆಗಲಿಲ್ಲ ಅಂದರೂ ಕ್ಯೂ ಕೋಟಾದಲ್ಲಿ ಗೌರ್ಮೆಂಟ್ ಕಾಲೇಜ್ ಅಪ್ಲೈ ಮಾಡ್ಕೋಬೋದು. 25 ಲಕ್ಷ ಕಟ್ಟಬೇಕಾಗತ್ತೆ. ಹಾಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಕಾಣ್ತಿಲ್ಲ ಅಂದರೂ ಅಂಥ ಸೀಟ್ಸನ್ನು ನೀವು ಖಂಡಿತ ಉಳಿಸ್ಕೋಬಹುದು. ಯಾಕೆಂದರೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಕ್ರಿಯೇಟ್ ಆಗುತ್ತೆ ಅಂತ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.